ಹಲೋ ಗಾಯ್ಸ್, ರಿದಿಶ್ ಫುಡ್ಗೆ ಮತ್ತೆ ಸ್ವಾಗತ. ಇಂದು ನಾವು ಸ್ಪೆಷಲ್ ಆಗಿರುವಂಥ ಹೈ ಪ್ರೋಟೀನ್ ಹಾಗೆ ಹೈ ಫೈಬರ್ ಇರುವಂಥ ಟೋಫು ಹೀರೆಕಾಯಿ ಬುರ್ಜಿ ತಯಾರಿಸ್ತಿದ್ದೇವೆ. ಇದನ್ನು ತಯಾರಿಸಲು ಫಸ್ಟಿಗೆ ನಾವು ಒಂದು 200 ಗ್ರಾಮ್ ಅಷ್ಟು ಟೋಫುನ ತೊಗೊಂಡು ಕಟ್ ಮಾಡಿ ಅದಕ್ಕೆ ಸ್ವಲ್ಪ ಮೊಸರನ್ನು ಹಾಕ್ಕೊಂಡು ನಂತರ ಒಂದು 2 ಸ್ಪೂನ್ ಆಗುವಷ್ಟು ಚಿಲ್ಲಿ ಪೌಡರ್ ಹಾಗೆ 1 ರಿಂದ 1.5 ಸ್ಪೂನಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ನಂತರ ಒಂದು 1/2 ಸ್ಪೂನಷ್ಟು ಪೆಪ್ಪರ್ ಪೌಡರ್ ಹಾಗೆ ಇದು ಟೇಸ್ಟ್ಗೆ ಒಂದು ಸ್ಮಾಲ್ ಪ್ಯಾಕೆಟ್ ಮ್ಯಾಗಿ ಮಸಾಲ ಹಾಕಿ ಚೆನ್ನಾಗಿ ಅದನ್ನು ಮ್ಯಾರಿನೇಷನ್ ಮಾಡಿ 15 ಮಿನಿಟ್ಸ್ ಅದನ್ನು ತೆಗೆದಿಟ್ಬಿಡಿ. ನಂತರ ಒಂದು ಈರುಳ್ಳಿ, ಬೆಳ್ಳುಳ್ಳಿ, 4 ಹಸಿಮೆಣಸು ಹಾಗೆ ಒಂದು ಹೀರೆಕಾಯಿ ತೊಗೊಂಡು ಹೀಗೆ ಟಕ ಅಂತ ಚಿಕ್ಕ ಪೀಸ್ ಮಾಡಿಕೊಂಡು ಒಂದು ಪಾನ್ ತೊಗೊಂಡು 2 ಸ್ಪೂನ್ನಷ್ಟು ಕೊಕೊನಟ್ ಆಯಿಲ್ ಹಾಕಿ ನಂತರ ಆಲ್ರೆಡಿ ತುರಿದಿಟ್ಕೊಂಡಿರೋ ಕಾಯಿನ ಅದಕ್ಕೆ ಹಾಕ್ಕೊಂಡು 10 ನಿಮಿಷ ಆ ಕಾಯಿನ ಸ್ವಲ್ಪ ಡ್ರೈ ಮಾಡ್ಕೊಳ್ಳಿ. ಆ ಕಾಯೆಲ್ಲ ಫುಲ್ ಡ್ರೈ ಆದಮೇಲೆ ನಂತರ ಅದೇ ಪಾನ್ಗೆ ಅಗೇನ್ ಒಂದು 2 ಸ್ಪೂನಷ್ಟು ಕೊಕೊನಟ್ ಆಯಿಲ್ ಹಾಕಿ ನಂತರ ಆಲ್ರೆಡಿ ಮ್ಯಾರಿನೇಷನ್ ಮಾಡಿ ಇಟ್ಕೊಂಡಿರೋ ಟೋಫುನ ಆ ಪಾನ್ಗೆ ಹಾಕ್ಕೊಂಡು ಒಂದು 5 ರಿಂದ 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಸರಿಯಾಗಿ ಕುಕ್ ಮಾಡ್ಕೊಳ್ಳಿ ಅದನ್ನು. ಹಾಗೆಯೇ ಪ್ಯೂರ್ ವೆಜಿಟೇರಿಯನ್ಸ್ ಅಂತ ಏರಿರ್ತಾರಲ್ವ, ಅವರಿಗೆ ಟೋಫು ಅನ್ನೋದು ವೆರಿ ಗುಡ್ ಪ್ರೋಟೀನ್ ಸೋರ್ಸ್ ಅಂತಲೇ ಹೇಳ್ಬೋದು. ಈ ಥರ ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ರಿಂದ 10 ನಿಮಿಷ ಕುಕ್ ಮಾಡ್ಕೊಂಡಾದ್ಮೇಲೆ ಈ ಥರ ಕಂಪ್ಲೀಟಾಗಿ ಡ್ರೈ ಆಗುತ್ತೆ. ಆಮೇಲೆ ಒಗ್ಗರಣೆಗೆ ಅಂತ ಹೇಳಿ ಉದ್ದಿನಬೇಳೆ, 10 ಕರಿಬೇವಿನ ಎಲೆ, ಸ್ವಲ್ಪ ಸಾಸಿವೆನ ತೊಗೊಳ್ಳಿ. ಅದನ್ನು ಒಂದು ಪಾನ್ಗೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಹಸಿಮೆಣಸು ಕಟ್ ಮಾಡಿ ಇಟ್ಕೊಂಡಿರೋ ಬೆಳ್ಳುಳ್ಳಿ ಹಾಕಿ ಚೆನ್ನಾಗಿ ಹುರ್ಕೊಳ್ಳಿ. ಆಮೇಲೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಗೆ ಹೀರೆಕಾಯಿನ ಆ ಒಗ್ಗರಣೆ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅದನ್ನು ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಅದಕ್ಕೆ ಒಂದು 1/2 ಸ್ಪೂನ್ನಷ್ಟು ಅರಿಶಿಣದ ಪುಡಿ ಹಾಗೆ 2 ಸ್ಪೂನಷ್ಟು ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಿ 1 ಗ್ಲಾಸಷ್ಟು ನೀರನ್ನ ಹಾಕಿ 10 ನಿಮಿಷ ಅದನ್ನು ಬಾಯ್ಲ್ಡ್ ಆಗಿ ಹೋಗ್ಬಿಡಿ. ಹೀರೆಕಾಯಿ ಚೆನ್ನಾಗಿ ಬಾಯ್ಲ್ಡ್ ಆದಮೇಲೆ ಆಲ್ರೆಡಿ ಕುಕ್ ಮಾಡಿ ಇಟ್ಕೊಂಡಿರೋ ಟೋಫು ಹಾಗೆ ಆಲ್ರೆಡಿ ಹುರಿದಿಟ್ಕೊಂಡಿರೋ ತೆಂಗಿನಕಾಯಿ ತುರಿ ಹಾಕಿ ಕಂಪ್ಲೀಟಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಆದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡು ಮೇಲ್ಗಡೆಯಿಂದ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಫೈನಲಿ ರೆಡಿ ಟು ಈಟ್ ಟೋಫು ಹೀರೆಕಾಯಿ ಬುರ್ಜಿ. ಹಾಗೆಯೇ ಇದೇ ಥರದ ಈಸಿ ಹಾಗೆಯೇ ಹೆಲ್ತಿ ರೆಸಿಪೀಸ್ಗಳಿಗೆ ಸಬ್ಸ್ಕ್ರೈಬ್ ಮಾಡಿ ರಿದಿಶ್ ಫುಡ್ಸ್.